ಹಲೋ ಗೈಸ್, ಸೊ ಸೋಮವಾರದಿಂದ ಎಲ್ಲರೂ ಕೂಡ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ರಿಸಲ್ಟ್ ಯಾವತ್ತು ಬರುತ್ತೆ ಅಂತಾನೆ ವೇಟ್ ಮಾಡ್ತಾ ಇದ್ದೀರಾ. ಸೊ ದುಃಖದ ವಿಷಯ ಏನಪ್ಪಾ ಅಂದ್ರೆ ಇವತ್ತು ಕೂಡ 100% ರಿಸಲ್ಟ್ ಬರಲ್ಲ. ನಾನು ಇಬ್ರು KA ಅಧಿಕಾರಿ ಜೊತೆನೂ ಕೂಡ ಮಾತಾಡಿದ್ದೀನಿ. ಈ 2 ನಂಬರ್ಗೂ ಕೂಡ ಫೋನ್ ಮಾಡಿ ಅದ್ರ ನೆಕ್ಸ್ಟ್ ಕಾಲ್ ರೆಕಾರ್ಡಿಂಗ್ ನೆಕ್ಸ್ಟ್ ಪ್ಲೇ ಮಾಡ್ತೀನಿ. ಸೊ ಅವೆರಡು ಕೂಡ ಕೇಳಿಸ್ಕೊಳ್ಳಿ ಇವಾಗ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಸರ್, ಹೇಳಿ ಸರ್ ಮೇಡಮ್, ಇದು ಸೆಕೆಂಡ್ ರೌಂಡ್ ರಿಸಲ್ಟ್ ಯಾವಾಗ ಬರುತ್ತೆ? ಸರ್. ನಾಳೆ ಸಂಜೆ ಬರುತ್ತೆ ಸರ್. 4 ಗಂಟೆ ಮೇಲೆ ಅಥವಾ ಎಷ್ಟು ಇನ್ನೂ ಲೇಟ್ ಆಗುತ್ತಾ? ಅದೇ ಈವ್ನಿಂಗ್ 6 o'clock ಮೇಲೆ ಬರುತ್ತೆ. ಹೌದಾ? ವೆಬ್ಸೈಟ್ ಚೆಕ್ ಮಾಡ್ತಾ ಇರಿ. ಓಕೆನಾ? ಓಕೆ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಹಲೋ ಹಲೋ, ನಮಸ್ತೆ ಸರ್. ನಮಸ್ಕಾರ, ಹೇಳಿ ಸರ್, ಇದು ಸೆಕೆಂಡ್ ರೌಂಡ್ ರಿಸಲ್ಟ್ ಯಾವಾಗ ಬರುತ್ತೆ ಸರ್? ಮೋಸ್ಟ್ಲಿ ನಾಳೆ ಸಾಯಂಕಾಲ ಆಗ್ಬೋದು. ನಾಳೆ ಸಾಯಂಕಾಲನಾ ಸರ್? ನೋಡ್ತಾ ಇರಿ, ವೆಬ್ಸೈಟ್ ವಾಚ್ ಮಾಡ್ತಾರೆ. ಅದೇ 6 ಗಂಟೆ ಮೇಲೆ ಅಥವಾ ನೋಡೋಣ ಟೈಮಿಂಗ್ ಎಷ್ಟು ಪ್ರೋಸೆಸ್ ಮುಗಿತದೆ ಹಂಗೆ. ಇವತ್ತಂತ ಗ್ಯಾರಂಟಿ ಬರಲ್ವಾ? ಇಲ್ಲ. ಓಕೆ ಓಕೆ ಸರ್. ನೋಡ್ತಾ ಇರಿ ವೆಬ್ಸೈಟ್ ಓದ್ತತಿ ಡೈಲಿ. ಓಕೆ ಓಕೆ. ಸೊ ನೀವೆಲ್ಲ ಕಾಲ್ ರೆಕಾರ್ಡಿಂಗ್ ಕೇಳಿಸ್ಕೊಂಡಿದ್ದೀರಾ ಅಂತ ಅನ್ಕೊಂತೀನಿ. ಅವ್ರದ್ದು ಆಬ್ಜೆಕ್ಟಿವ್ ಏನಪ್ಪಾ ಅಂತಂದ್ರೆ ನಾಳೆ ಸಂಜೆ 6 ಗಂಟೆ ಮೇಲೆ ಅಂತ ಹೇಳಿದ್ದಾರೆ ಅವರು ಮೇಡಮ್. ಓಕೆನಾ? ಸೊ ನಾಳೆ ಸಂಜೆ 6 ಗಂಟೆ ಮೇಲೆ ಬಿಟ್ಟು ಚಾಯ್ಸ್ ಎಂಟ್ರಿ ಮಾಡ್ಕೊಂಡು ಸೋಮವಾರದಿಂದ ಇವರು ಬ್ಯಾಂಕಿಗೆ ಹೋಗಿ ಫೀಸ್ ಪೇ ಮಾಡಿ ಎಲ್ಲ ಮಾಡ್ಕೊಳ್ಳಿ ಅಂತ. ಮೇ ಬಿ ಒಂದು 7 days ಅಂತೂ ಕೊಡ್ತಾರೆ. ಓಕೆನಾ? ಅಂದರೆ ನೆಕ್ಸ್ಟ್ ಸೋಮವಾರ ಸ್ಟಾರ್ಟ್ ಆದರೆ ಇದ್ರದ್ದು ಆದರೂ ನೆಕ್ಸ್ಟ್ ಸೋಮವಾರ ತನಕ ಅಂತೂ ಡೆಡ್ ಲೈನ್ ಇದ್ದೇ ಇರುತ್ತೆ. ಓಕೆನಾ? ಸೊ ಯಾರು ಫೀಸ್ ಕಟ್ಟೋದಕ್ಕೆ ಟೈಮ್ ಸಾಕಾಗಲ್ಲ ಅಂತೇನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದೇ ರೀತಿ KCET ರಿಲೇಟೆಡ್ ಅಪ್ಡೇಟ್ಸ್ ಬೇಕು ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.